ಪಹಲ್ಗಾಮ್ ನರಮೇಧದಲ್ಲಿ ಒಂದು ವಿಚಾರದಲ್ಲಿ ನಮ್ಮ ಸೇನಾ ಪಡೆಗಳಿಗೆ ಕ್ಲಾರಿಟಿ ಇದೆ. ಈ ನರಮೇಧಕ್ಕೆ ಸ್ಕೆಚ್, ಪ್ಲಾನ್, ಸಂಪನ್ಮೂಲವನ್ನ ಕೊಟ್ಟಿದ್ದು ಪಾಕ್ ಸೇನಾಧ್ಯಕ್ಷ ಜನರಲ್ ಅಸೀಂ ಮುನೀರ್. ಆತನ ಪ್ಲಾನ್ ಪ್ರಕಾರವೇ ದಾಳಿ ನಡೆಸಿದ್ದು ಹಶೀಂ ಮೂಸಾ. ಈ ಹಶೀಂ ಮೂಸಾ ಯಾರು? ಜನರಲ್ ಮುನೀರ್ ಕಥೆ ಮುಂದೆ ಏನಾಗಬಹುದು? ಮೋದಿ ಕೆಂಗಣ್ಣಿನಿಂದ ಮುನೀರ್ ಬಚಾವಾಗ್ತಾನ? ಇಲ್ಲಿದೆ ಸ್ಪೆಷಲ್ ಸ್ಟೋರಿ. देश के दुश्मनों ने भारत की आत्मा पर हमला करने का दुस्साहस किया. मैं बहुत स्पष्ट शब्दों में कहना चाहता हूं, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದವರ ವಿರುದ್ಧ ಯಾರು ಊಹಿಸಲಾಗದ ಕ್ರಮ ಕೈಗೊಳ್ಳಲಾಗುತ್ತೆ. ಎಲ್ಲೇ ಇದ್ರೂ ಹುಡುಕಿ ಹೊಡೆದುರುಳಿಸಲಾಗುತ್ತೆ ಅಂತ ಮೋದಿ ಹೇಳಿದ್ರು. ಅವರು ಹೇಳಿದಂತೆ ಈಗಾಗಲೇ ಕಾರ್ಯಾಚರಣೆ ನಡೆಯುತ್ತಿದೆ. ಇದೀಗ ದಾಳಿ ಹಿಂದಿನ ರೂವಾರಿಯ ಜನ್ಮ ಜಾಲಾಡಲು ಕೇಂದ್ರ ಸಜ್ಜಾಗಿದೆ. ಟಾರ್ಗೆಟ್ ಮುನೀರ್, ಇಂಡಿಯಾ ಪ್ಲಾನ್. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಆಸಿಂ ಮುನೀರ್. ದಾಳಿ ಮಾಡಿದ್ದು ಹಶೀಂ ಮೂಸಾ. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಲು ಪಾಕಿಸ್ತಾನ ಸೇನಾಧ್ಯಕ್ಷ ಅಸೀಂ ಮುನೀರ್ ಮೊದಲೇ ಪ್ಲಾನ್ ಮಾಡಿದ್ದಾನೆಂಬ ಮಾಹಿತಿ ಇದೆ. ಏಪ್ರಿಲ್ 22ರಂದು ನಡೆದ ದಾಳಿಗೂ 2 ದಿನದ ಮುಂಚೆ ಈ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವ ಪ್ಲಾನ್ ಇದಾಗಿತ್ತು. ಇದಕ್ಕಾಗಿ ಮುನೀರ್ ಬಳಸಿಕೊಂಡಿದ್ದು ಹಶೀಂ ಮೂಸಾನನ್ನ. ಪಾಕ್ ಸ್ಪೆಷಲ್ ಫೋರ್ಸ್ನಲ್ಲಿ ಕಮಾಂಡೋ ಆಗಿದ್ದ ಮೂಸಾ ಬಳಿಕ ಲಷ್ಕರ್ ಸಂಘಟನೆ ಸೇರ್ತಾನೆ. ಪಹಲ್ಗಾಮ್ ದಾಳಿ ಬಳಿಕ ಸ್ಥಳೀಯರ ವಿಚಾರಣೆ ವೇಳೆ ಮೂಸಾ ಅಸಲಿಯತ್ತು ಬಯಲಾಗಿದೆ. 2023ರ ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ನುಸುಳಿರುವ ಮಾಹಿತಿ ಇದೆ. ಜಮ್ಮು ಕಾಶ್ಮೀರದ ಬದ್ಗಾಮ್ ಜಿಲ್ಲೆ ಶ್ರೀನಗರದಲ್ಲಿ ಸಕ್ರಿಯನಾಗಿದ್ದ ಹಶೀಂ ಮೂಸಾ ಪಹಲ್ಗಾಮ್ ದಾಳಿಗೆ ಈತನನ್ನ ಮುನೀರ್ ಬಳಸಿಕೊಂಡಿದ್ದ. ಹಶೀಂ ಮೂಸಾ ಈಗ ಹತರಾಗಿದ್ದಾನೆ. ಆದರೆ ಅದರ ಮಾಸ್ಟರ್ ಮೈಂಡ್ ಇನ್ನು ಪಾಕಿಸ್ತಾನದಲ್ಲಿದ್ದಾನೆ. ಆತನೇ ಪಾಕ್ ಸೇನಾಧ್ಯಕ್ಷ ಜನರಲ್ ಅಸೀಂ ಮುನೀರ್. ಈತನನ್ನ ಟಾರ್ಗೆಟ್ ಮಾಡಿ ಭಾರತ ಆಪರೇಷನ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೆ. ಪಹಲ್ಗಾಮ್ ದಾಳಿ ನಡೆದು 8ನೇ ದಿನವೂ ಕಣಿವೆ ರಾಜ್ಯದಿಂದ ಝೀರೋ ರಿಪೋರ್ಟಿಂಗ್ ಮಾಡಿದೆ. ಅಲ್ಲಿನ ಈಗಿನ ವಾತಾವರಣ ಹೇಗಿದೆ ನೀವೇ ನೋಡಿ. ಪಹಲ್ಗಾಮ್ ಉಗ್ರ ದಾಳಿಯಾಗಿ ಇಂದಿಗೆ 8 ದಿನ. ಕಣಿವೆ ರಾಜ್ಯದಲ್ಲಿ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ಪಹಲ್ಗಾಮ್ ಉಗ್ರ ದಾಳಿಯಾಗಿ ಇಂದಿಗೆ 8 ದಿನ ಕಳೆದಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಾಹಿನಿ ಖುದ್ದು ಜಮ್ಮು ಕಾಶ್ಮೀರಕ್ಕೆ ತೆರಳಿ ವರದಿ ಮಾಡುತ್ತಿದೆ. ಕಣಿವೆ ರಾಜ್ಯದಿಂದ ರಿಪಬ್ಲಿಕ್ ಝೀರೋ ಗ್ರೌಂಡ್ ರಿಪೋರ್ಟಿಂಗ್ ಮಾಡಿದ್ದು ಅಲ್ಲಿನ ಪರಿಸ್ಥಿತಿಯನ್ನ ನಿಮ್ಮ ಮುಂದಿಡ್ತಿದೆ. ಪಹಲ್ಗಾಮ್ ದಾಳಿ ದೇಶದ ಜನರನ್ನ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಂತೂ ಆತಂಕದ ವಾತಾವರಣವಿದ್ದು ಹೆಜ್ಜೆ ಹೆಜ್ಜೆಗೂ ಯೋಧರ ಸರ್ಪಗಾವಲಿದೆ. ಉಗ್ರ ದಾಳಿ ಜನರಲ್ಲಿ ಭೀತಿ ಹೆಚ್ಚಿಸಿದ್ದು ಜಮ್ಮು ಕಾಶ್ಮೀರದ ಕಡೆ ಪ್ರವಾಸಿಗರು ಮುಖ ಹಾಕುತ್ತಿಲ್ಲ. ಅಲ್ಲಿನ ಸ್ಥಳೀಯರು ಕೂಡ ಓಡಾಡುತ್ತಿಲ್ಲ. ಪ್ರವಾಸಿಗರಿಲ್ಲದೆ ಬಣಗುಡುತ್ತಿದೆ ದಾಲ್ ಸರೋವರ. ವಿಜುವಲ್ ಅನ್ನ ತೋರಿಸ್ತಾ ಇದ್ದಾರೆ ನೋಡಿ, ಹೆಂಗಿದೆ ಇಲ್ಲಿ ಡಾಲ್ ಲೇಕ್ ಅಂತ ಹೇಳಿ.
ಯಾವಾಗ್ಲೂ ಕೂಡ ಪ್ರವಾಸಿಗರಿಂದಲೇ ಗಿಜಿಗುಡುವಂತ ಈ ದಾಲ್ ಲೇಕ್ ಇವತ್ತು ಯಾರೂ ಇಲ್ಲದೆ ಬಣಗುಡ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿ ಭಯೋತ್ಪಾದಕ ಚಟುವಟಿಕೆ ಆದ ನಂತರ ಸಂಪೂರ್ಣವಾಗಿ ಇಲ್ಲೆಲ್ಲವೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ಸುಮಾರು 45 ಪ್ರವಾಸಿ ತಾಣಗಳನ್ನ ಸಂಪೂರ್ಣ ಬಂದ್ ಮಾಡಿರೋದ್ರಿಂದಾಗಿ ಯಾವುದೇ ಪ್ರವಾಸಿಗರು ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ನಾವು ಹೋದಾಗ ನಮ್ಗೆ ಕಾಣ ಸಿಗೋದು ಆರ್ಮಿ, ಜಮ್ಮು ಕಾಶ್ಮೀರ ಪೊಲೀಸರು ಬಿಟ್ರೆ ಬೇರೆ ಏನು ಕೂಡ ಇಲ್ಲ. ನೋಡಿ, ಇದು ಯಾವಾಗ್ಲೂ ಕೂಡ ಇಲ್ಲಿ ಪ್ರವಾಸಿಗರು ಈ ಬೋಟ್ಗಳ ಮೂಲಕ ಇಲ್ಲಿ ರೈಡ್ ಮಾಡ್ತಾ ಇದ್ರು. ಇಲ್ಲಿ ಕೆಲವು ಕೆಫೆಟೇರಿಯಾಗಳಿದಾವೆ, ಅದ್ರ ಜೊತೆಗೆ ಬೋಟ್ ನಲ್ಲೇ ಹೋಟೆಲ್ಗಳೆಲ್ಲವೂ ಕೂಡ ಇದಾವೆ. ಬಹಳ ಪೀಸ್ಫುಲ್ ಏರಿಯಾ ಇದು, ಗಿಜಿಗುಡುವಂತ ಏರಿಯಾ ಇದು. ಈ ದಾಲ್ ಲೇಕ್ ಸುಮಾರು ದೂರದವರೆಗೂ ಕೂಡ ಹಿಂಗೆ ಆವರಿಸಿಕೊಂಡಿದೆ. ಫಿಶಿಂಗ್ ಕೂಡ ಇಲ್ಲಾಗುತ್ತೆ. ಆ ಕಡೆಯಲ್ಲಿ ನೋಡಬಹುದು ನೀವು ಪ್ರಕೃತಿಯ ಸುಂದರವಾದಂತ ಮಡಿಲಿನಲ್ಲಿ ಹೇಗೆ ಮನಮೋಹಕವಾದಂತ ದೃಶ್ಯ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂತಹ ಸಿಬ್ಬಂದಿ ಕೂಡ ಕೇವಲ ಇಲ್ಲಿ ಕೂತು ಇಲ್ಲಿದ್ದು ಸದ್ಯಕ್ಕೆ ಯಾವುದೇ ಪ್ರವಾಸಿಗರು ಇಲ್ಲದೆ ಇರೋದ್ರಿಂದಾಗಿ ಇಲ್ಲಿ ಸುಮ್ಮನೆ ಕೂತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಶ್ರೀನಗರದ ಇಕೋ ಪಾರ್ಕ್ ಖಾಲಿ. ಸೂಕ್ಷ್ಮ ಪ್ರವಾಸಿ ಸ್ಥಳದಲ್ಲಿ ಜನರ ಪ್ರವೇಶ ನಿಷೇಧ. ಪಾಕಿಸ್ತಾನದ ವಿರುದ್ಧ ಭಾರತ ನಿಗೂಢ ಆಪರೇಷನ್ ಅನ್ನ ಶುರು ಮಾಡಿದೆ. ಯಾವುದೇ ಸುಳಿವನ್ನ ಕೊಡದೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಸಂಪೂರ್ಣವಾಗಿ ಕಾಶ್ಮೀರವನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರ ಭಾಗವಾಗಿ ಸುಮಾರು 45 ಪ್ರವಾಸಿ ತಾಣಗಳು, ಕಾಶ್ಮೀರದ ಪ್ರವಾಸಿ ತಾಣಗಳನ್ನ ಸಂಪೂರ್ಣವಾಗಿ ನಿರ್ಬಂಧ ಮಾಡಿದೆ. ನೋಡಿ, ಇದು ಶ್ರೀನಗರದಿಂದ 25 ಕಿಲೋಮೀಟರ್ ಮುಂದ್ಗಡೆ ಬಂದ್ರೆ ಬುಡ್ಗಾಂವ್ ಜಿಲ್ಲೆಯ ಬುಗ್ರೋ ಅನ್ನುವ ಒಂದು ಜಾಗ. ಇಲ್ಲಿಂದ ಸುಮಾರು ದೂದ್ಪತ್ತಿ ಅನ್ನೋ ವ್ಯಾಲಿಗೆ 21 ಕಿಲೋಮೀಟರ್ ಇದೆ. ಇಲ್ಲಿಗೆ 21 ಕಿಲೋಮೀಟರ್ ಮುಂಚಿತವಾಗಿ ಬರುವಂತ ಪ್ರವಾಸಿಗರನ್ನ ತಡಿತಾ ಇದ್ದಾರೆ. ಆ ಮೂಲಕ ಸಂಪೂರ್ಣವಾಗಿ ಯಾವುದೇ ಸೆನ್ಸಿಟಿವ್ ಜಾಗಗಳಿಗೆ ಪ್ರವಾಸಿಗರು ಹೋಗದ ಹಾಗೆ ಎಲ್ಲಾ ರೀತಿಯಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಅನ್ನ ಮಾಡ್ತಾ ಇದ್ದಾರೆ. ಮೇಲ್ಗಡೆ ದೂದ್ಪತ್ತಿಗೆ ಹೋದ್ರೆ ಅಲ್ಲಿ ಸಂಪೂರ್ಣವಾದಂತ ಒಂದು ಬಿಗಿ ಭದ್ರತೆಯ ಜೊತೆಗೆ ಎಲ್ಲಾ ಬಂಕರ್ಗಳನ್ನ ನಿಯೋಜನೆ ಮಾಡಿ ಆ ಮೂಲಕ ಅಲ್ಲಿ ಕೆಲವು ಭಯೋತ್ಪಾದಕರ ಮೂಲ ನೆಲೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕೂಂಬಿಂಗ್ ಕಾರ್ಯಾಚರಣೆ ಬಲದಿಂದ ಸಾಗಿದೆ. ರಿಪಬ್ಲಿಕ್ ಕನ್ನಡ ಈಗ ಬುಗ್ರೋ ಅನ್ನುವ ಈ ಊರಿನಲ್ಲಿದ್ದು ಸಂಪೂರ್ಣವಾದಂತಹ ಇಲ್ಲಿನ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಅಲ್ಲಿರುವಂತಹ ಸೇನಾ ಸಿಬ್ಬಂದಿ ಹಾಗೆ ಜೆಎಂಡ್ಕೆ ಪೊಲೀಸರು ಅಲ್ಲಿ ವಿದ್ ಗನ್ ಹಿಡ್ಕೊಂಡು ಸಂಪೂರ್ಣವಾಗಿ ಬರುವಂತ ಯಾವುದೇ ಪ್ರವಾಸಿಗರಿದ್ರು ಕೂಡ ಅದೇ ಚೆಕ್ ಪೋಸ್ಟ್ ನಲ್ಲಿ ತಡೆಯುವ ಮೂಲಕ ಅವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಹೋಗೋ ಪ್ರವಾಸಿಗರು ಬರೋ ಪ್ರವಾಸಿಗರನ್ನ ತಡೆಯುವ ಮೂಲಕ ಅಲ್ಲಿ ಸಂಪೂರ್ಣವಾಗಿ ಜನರನ್ನ ಖಾಲಿ ಮಾಡಿ ಸೇನಾ ಆಪರೇಷನ್ಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಆ ರೀತಿಯಾಗಿ ಇಲ್ಲಿ ವ್ಯವಸ್ಥೆಗಳನ್ನ ಮಾಡಿ ಅಂಡರ್ ಕಂಟ್ರೋಲ್ ತೆಗೆದುಕೊಳ್ತಾ ಇದ್ದಾರೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಈ ದುರ್ಗಮವಾದಂತಹ ಈ ಸ್ಥಳದಲ್ಲಿದ್ದು ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ಬುಡ್ಗಾಂವ್ನಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇಷ್ಟೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.